ನಾನು ಸಿಎಂ ಅವರಿಗೆ ಗಮನಕ್ಕೆ ತಂದೆ, ಅದಕ್ಕೆ ಬಂದೆ. ನಾನು ಬೆಳಿಗ್ಗೆ ತೀರ್ಪಿದೆ ಅಂತ ಹೇಳುವಂತದನ್ನ ಅವ್ರ ಗಮನಕ್ಕೆ ತಂದು ತೀರ್ಪು ಆದೇಶ ಹೊರಡಿಸಿದ ನಂತರ ಅದರ ಅಂಶಗಳನ್ನು ಕೂಡ ಅವರ ಗಮನಕ್ಕೆ ತಂದಿದ್ದೇನೆ. ಅವರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಅದೇ ಅವರು ಕೂಡ ಹೇಳುವಂತ ಮಾತು ಇಷ್ಟೇ, ಕಾನೂನಿನ ಪ್ರಕ್ರಿಯೆಗೆ ನಾವೆಲ್ಲ ಕೂಡ ತಲೆಬಾಗೋಣ. ಇವತ್ತು ನ್ಯಾಯಾಲಯ ಅವತ್ತು ನಮ್ಮ ವಿರುದ್ಧ ಆದೇಶವನ್ನು ನೀಡಿದಾಗ ಕೂಡ ನಾವು ಅದನ್ನ ನ್ಯಾಯಾಲಯಕ್ಕೆ ನಾವು ತಲೆಬಾಗ್ತೀವಿ ಅಂತ ಹೇಳುವಂತ ಮಾತನ್ನು ಹೇಳಿದ್ವಿ. ಇವತ್ತು ನಮ್ಮ ಪರ ಆದೇಶ ಮಾಡಿದ್ದೆ, ಇವತ್ತು ಕೂಡ ಅದೇ ಮಾತನ್ನು ನಾನು ಸಿಎಂ ಅವರಿಗೆ ಗಮನಕ್ಕೆ ತಂದೆ, ಅದಕ್ಕೆ ಬಂದೆ. ನಾನು ಬೆಳಿಗ್ಗೆ ತೀರ್ಪಿದೆ ಅಂತ ಹೇಳುವಂತದನ್ನ ಅವ್ರ ಗಮನಕ್ಕೆ ತಂದು ತೀರ್ಪು ಆದೇಶ ಹೊರಡಿಸಿದ ನಂತರ ಅದರ ಅಂಶಗಳನ್ನು ಕೂಡ ಅವರ ಗಮನಕ್ಕೆ ತಂದಿದ್ದೇನೆ. ಅವರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಅದೇ ಅವರು ಕೂಡ ಹೇಳುವಂತ ಮಾತು ಇಷ್ಟೇ, ಕಾನೂನಿನ ಪ್ರಕ್ರಿಯೆಗೆ ನಾವೆಲ್ಲ ಕೂಡ ತಲೆಬಾಗೋಣ. ಇವತ್ತು ನ್ಯಾಯಾಲಯ ಅವತ್ತು ನಮ್ಮ ವಿರುದ್ಧ ಆದೇಶವನ್ನು ನೀಡಿದಾಗ ಕೂಡ ನಾವು ಅದನ್ನ ನ್ಯಾಯಾಲಯಕ್ಕೆ ನಾವು ತಲೆಬಾಗ್ತೀವಿ ಅಂತ ಹೇಳುವಂತ ಮಾತನ್ನು ಹೇಳಿದ್ವಿ. ಇವತ್ತು ನಮ್ಮ ಪರ ಆದೇಶ ಮಾಡಿದ್ದೆ, ಇವತ್ತು ಕೂಡ ಅದೇ ಮಾತನ್ನು ನಾನು ಸಿಎಂ ಅವರಿಗೆ ಗಮನಕ್ಕೆ ತಂದೆ, ಅದಕ್ಕೆ ಬಂದೆ. ನಾನು ಬೆಳಿಗ್ಗೆ ತೀರ್ಪಿದೆ ಅಂತ ಹೇಳುವಂತದನ್ನ ಅವ್ರ ಗಮನಕ್ಕೆ ತಂದು ತೀರ್ಪು ಆದೇಶ ಹೊರಡಿಸಿದ ನಂತರ ಅದರ ಅಂಶಗಳನ್ನು ಕೂಡ ಅವರ ಗಮನಕ್ಕೆ ತಂದಿದ್ದೇನೆ. ಅವರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಅದೇ ಅವರು ಕೂಡ ಹೇಳುವಂತ ಮಾತು ಇಷ್ಟೇ, ಕಾನೂನಿನ ಪ್ರಕ್ರಿಯೆಗೆ ನಾವೆಲ್ಲ ಕೂಡ ತಲೆಬಾಗೋಣ. ಇವತ್ತು ನ್ಯಾಯಾಲಯ ಅವತ್ತು ನಮ್ಮ ವಿರುದ್ಧ ಆದೇಶವನ್ನು ನೀಡಿದಾಗ ಕೂಡ ನಾವು ಅದನ್ನ ನ್ಯಾಯಾಲಯಕ್ಕೆ ನಾವು ತಲೆಬಾಗ್ತೀವಿ ಅಂತ ಹೇಳುವಂತ ಮಾತನ್ನು ಹೇಳಿದ್ವಿ. ಇವತ್ತು ನಮ್ಮ ಪರ ಆದೇಶ ಮಾಡಿದ್ದೆ, ಇವತ್ತು ಕೂಡ ಅದೇ ಮಾತನ್ನು ನಾನು ಸಿಎಂ ಅವರಿಗೆ ಗಮನಕ್ಕೆ ತಂದೆ, ಅದಕ್ಕೆ ಬಂದೆ. ನಾನು ಬೆಳಿಗ್ಗೆ ತೀರ್ಪಿದೆ ಅಂತ ಹೇಳುವಂತದನ್ನ ಅವ್ರ ಗಮನಕ್ಕೆ ತಂದು ತೀರ್ಪು ಆದೇಶ ಹೊರಡಿಸಿದ ನಂತರ ಅದರ ಅಂಶಗಳನ್ನು ಕೂಡ ಅವರ ಗಮನಕ್ಕೆ ತಂದಿದ್ದೇನೆ. ಅವರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಅದೇ ಅವರು ಕೂಡ ಹೇಳುವಂತ ಮಾತು ಇಷ್ಟೇ, ಕಾನೂನಿನ ಪ್ರಕ್ರಿಯೆಗೆ ನಾವೆಲ್ಲ ಕೂಡ ತಲೆಬಾಗೋಣ. ಇವತ್ತು ನ್ಯಾಯಾಲಯ ಅವತ್ತು ನಮ್ಮ ವಿರುದ್ಧ ಆದೇಶವನ್ನು ನೀಡಿದಾಗ ಕೂಡ ನಾವು ಅದನ್ನ ನ್ಯಾಯಾಲಯಕ್ಕೆ ನಾವು ತಲೆಬಾಗ್ತೀವಿ ಅಂತ ಹೇಳುವಂತ ಮಾತನ್ನು ಹೇಳಿದ್ವಿ. ಇವತ್ತು ನಮ್ಮ ಪರ ಆದೇಶ ಮಾಡಿದ್ದೆ, ಇವತ್ತು ಕೂಡ ಅದೇ ಮಾತನ್ನು